ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಅಮ್ಮೋರ ಮನೆಗೆ ಹೋಗಿದ್ದೆ. ನಮ್ಮ ಕೃಷ್ಣ 3 ದಿನ ಸ್ಕೂಲಿಗೆ ರಜಾ ಹಾಕಿ 4-5 ದಿನ ಊರಿಗೆ ಹೋಗಿದ್ದ. ಅಲ್ಲಿಂದ ಕರ್ಕೊಂಡು ಬರೋಣ ಅಂತ ಹೋಗಿದ್ದೆ. ಅಲ್ಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಮ್ಮ ಪಾರ್ಥನು ಫುಲ್ಲು ಮಾತಾಡೋದು ಕಲ್ತ್ಬಿಟ್ಟಿದ್ದಾನೆ ಇವಾಗ. ನೆಕ್ಸ್ಟ್ ಟೈಮ್ ಹೋದಾಗ ಅವ್ನು ಮಾತಾಡೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲೇ ಊಟ ಮಾಡಿಕೊಂಡು ಊಟ ಎಲ್ಲ ತೊಗೊಂಡು ಮನೆಗೆ ಹೊರಟಿದ್ದೀನಿ. ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಗ ಬಂದಿದ್ದಾನೆ, ಮಗ 5 ದಿನ ಆದಮೇಲೆ ನಾಟಿ ಮೊಟ್ಟೆ ಹಿಡ್ಕೊಂಡು ತೋರಿಸ್ತಾ ಇದ್ದಾನೆ ನೋಡಿ. ಮೊಟ್ಟೆ ಹಿಡ್ಕೊಂಡ್ ಬಂದಿದ್ದಾನೆ. ಆಯ್ತು. ಹಾ ಸರಿ ಆಯ್ತು. ಹೆಂಗಿತ್ತಪ್ಪ ಊರು? ಚೆನ್ನಾಗಿತ್ತಾ? ಏನೇನ್ ಮಾಡಿದೆ ಊರಲ್ಲಿ? ಕುತ್ಕೋ. ಏನೇನ್ ಮಾಡಿದೆ ಊರಲ್ಲಿ? ಅಲ್ಲಿ ದೀಪ ಎಲ್ಲ ಹಚ್ತಾ ಇದ್ರಾ? ಆರ್ಕೆಸ್ಟ್ರಾ ಎಲ್ಲ ಇತ್ತಾ? ಅದೆಲ್ಲ ಮುಗಿಸ್ಕೊಂಡ? ಆರ್ಕೆಸ್ಟ್ರಾ ಮುಗಿಸ್ಕೊಂಡ್ಮೇಲೆ ದೀಪೋತ್ಸವ ಮಾಡಿದ್ರಲ್ಲ ದೇವಸ್ಥಾನದ ಹತ್ರ, ಅಲ್ಲಿಗೆ ಹೋಗಿರ್ಲಿಲ್ವಾ ನೀನು? ದೀಪೋತ್ಸವ ನಾನು ಏನ್ ಹೋಗಿಲ್ಲ, ನಿಂಗೆ ಗೊತ್ತಿಲ್ಲ. ನೋಡ್ಬಿಟ್ಟು ನಂಗೆ ಬೋರ್ ಆಗೋಯ್ತು. ನಂಗೆ ಇಷ್ಟು ಬೆನ್ನೋತಿತ್ತು. ಅದಕ್ಕೆ ಮನೆ ಹತ್ರ ಮೆಟ್ಲಿತ್ತಲ್ಲ, ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ಒಂದ್ ಸ್ವಲ್ಪ ಹೊತ್ತು. ಆಮೇಲೆ ಎಲ್ಲ ಬಂದ್ರೆ ಆರ್ಕೆಸ್ಟ್ರಾ ಮುಗೀತಾ, ಕರೆಂಟ್ ಹೋಗ್ಬಿಡ್ತು ಸಡನ್ ಆಗಿ. ಎಲ್ಲ ಬಂದ್ರು. ಅಲ್ಲಿ ಮತ್ತೆ ಆರ್ಕೆಸ್ಟ್ರಾ ಕರೆಂಟ್ ಬಂತು, ಆರ್ಕೆಸ್ಟ್ರಾಕ್ ಹೋದ್ರು ಎಲ್ಲ. ನಾವ್ ಹೋಗಿ ಮಲ್ಕೊಂಡ್ಬಿಟ್ಟಿದ್ದೆ. ಹೌದಾ? ನೆಕ್ಸ್ಟ್ ಡೇ ಬೆಳಿಗ್ಗೆ ಎಲ್ಲಾರ ಮನೆಗೆ ಹೋದ್ವಿ. ಹೌದಾ? ಚೆನ್ನಾಗಿತ್ತ ಎಲ್ಲ? ಚಿಂಟು ಬಂದಿದ್ದ. ಚಿಂಟು ಬಂದಿದ್ನಾ? ಅದ್ರ ನೆಕ್ಸ್ಟ್ ಡೇ ತೋಟದ ಮನೆಗೆ ಹೋದ್ವಿ. ಅವಾಗ ಚಿಂಟು ಹೋದವಳು. ಇದು ಎತ್ತಿನ ಗಾಡಿ ರೇಸು. ಅಲ್ಲಿ ಕೂತಿದ್ವಿ. ಎತ್ತಿನ ಗಾಡಿ ರೇಸ್ ಚೆನ್ನಾಗಿತ್ತಾ? ಫಸ್ಟ್ 2 ರೇಸ್ ನೋಡಿತ್ತು. ಹೌದಾ? ನೋಡಿದೆ. ಮಟನ್ ಚೆನ್ನಾಗಿತ್ತಾ? ತಿಂದ ಮಟನ್ ಚೆನ್ನಾಗಿ? ಆಮೇಲೆ ನೀರ್ ಕುಡಿಯೋಕ್ ಹೋದ್ವಿ ನಾನು ಚಿಂಟು. ಅಲ್ಲೇ ಬರ್ಲೇ ಇಲ್ಲ ಎತ್ತಿನ ಗಾಡಿ ರೇಸ್ ನೋಡಕ್ಕೆ. ಅಲ್ಲೇ ಇದ್ಬಿಟ್ವಿ. ಅದ್ ಚಿಂಟು ಮನೆಗೆ ಹೋದ, ನಾನ್ ತೋಟದ ಹತ್ರ ಬಂದೆ. ಹೌದಾ? ಅಂದ್ರೆ ಎತ್ತಿನ ಗಾಡಿ ರೇಸ್ ಇದೆಯಲ್ಲ, ಅಲ್ಲಿ ಅದ್ರ ಪಕ್ಕಲ್ಲೇ ಒಂದ್ ತೋಟ ಇತ್ತು. ಅಲ್ಲಿ ಬಂದು ಕುತ್ಕೊಂಡು ಎಲ್ಲ ಮಾತಾಡ್ತಿದ್ರು. ನಾನು ಒಂದ್ ಸ್ವಲ್ಪ ಹತ್ರ ಹೋಗಿ ನೋಡ್ತಿದ್ದೆ, ಎತ್ಗುದ್ದುತ್ತೆ ಹತ್ರ ಹೋದ್ರೆ ಅಂತ. ಅದಕ್ಕೆ ಕೂತಿದ್ದೆ. ಅಲ್ಲಿ ಅದ್ರ ನೆಕ್ಸ್ಟ್ ಡೇ ಇದು ತೋಟದ ಮನೇಲಿ ಓದ್ತೀವಿ. ಎಳ್ನೀರ್ ಕುಡ್ದೆ. ಎಳ್ನೀರು ಮರದ ಹತ್ರನೇ ಇದೆ ಅಲ್ಲ ಅಲ್ಲಿ? ಎಳ್ನೀರ್ ಕುಡ್ದಾದ್ಮೇಲೆ ಮಜ್ಜಿಗೆ ಕಡ್ದ? ಇಲ್ಲ, ಮಜ್ಜಿಗೆ ಕಡಿಲಿಲ್ವಾ ನೀನು? ಮಜ್ಜಿಗೆ ನಾನೇ ಕಡ್ದೆ. ಅದ್ ನೆಕ್ಸ್ಟ್ ದಿನ. ಮಜ್ಜಿಗೆ ಕುಡಿಲಿಲ್ವಾ ನೀನ್ ಕಡ್ದ್ಬಿಟ್ಟು? ಇಲ್ಲ, ಇಷ್ಟ ಇಲ್ಲ. ಆಮೇಲೆ ಇದು ಏನಪ್ಪಾ, ಹಸು ಹಿಡ್ಕೊಂಬಂದ ಹಾಲ್ ಕರಿಯಕ್ಕೆ ಹೆಲ್ಪ್ ಮಾಡ್ದ? ಹೋಗ್ತಿದ್ರು, ಎಲ್ಲಿ ಕೇಳ್ದೆ ಹಸು ಹಿಡ್ಕೊಂಬರಕ್ ನಾನು ಬರ್ತೀನಿ ಅಂತ ನಾನು ಹೋದೆ ಹಸು ಹಿಡ್ಕೊಂಬರಕ್ಕೆ. ಹೌದಾ? ಹಸು ಹಿಡ್ಕೊಂಬಂದಾಗ ನಾನು ಒಂದ್ ಹಿಡ್ಕೊಂಡ್ ಹಸು ನಾನು ಹಿಡ್ಕೊಂಡಿಲ್ಲ, ಗುದ್ದುತ್ತಂತ. ಎತ್ ಗುದ್ದುತ್ತಂತ. ಆಮೇಲೆ ಹಾಲ್ ಕರಿ ಬಿಡ್ತಿದ್ರು. ಆಗ ಒಂದ್ ಹಾಲಿತ್ತ, ಇಲ್ಲ ಏನದು ಕರುನ ಹಿಡ್ಕೊಂಬಂದೆ ಒಂದು. ಅದ್ ಎಷ್ಟು ಫಾಸ್ಟ್ ಓಡ್ತೇವೆ, ನನ್ ಕೈ ಉರಿದು ಬಿಡ್ತಿದ್ದೆ. ಹೌದಾ? ಚಿಕ್ಕ ಕರು ತುಂಬಾ ಫಾಸ್ಟ್ ಆಗಿ ಓಡುತ್ತೆ. ನಂಗೆ ಇಲ್ಲಿ ಕೆಂಪಗ್ ಮಾರ್ಕೊಬಿಟ್ಟಿತ್ತು. ಹೌದಾ? ಜುರ್ರ್ ಅಂತ ಎಳ್ಕೊಂಡು ಹೋಗ್ಬಿಡ್ತ ಹಂಗೆ. ಅದ್ರ ಅಮ್ಮನ ಕಟ್ಟಾಕಿದ್ವಿ. ಅದ್ರಲ್ಲಿ ಅದ್ ಹಾಲು ಕುಡಿಯಕ್ಕಂತ ಓಡ್ತು. ಒಂದ್ ಸ್ವಲ್ಪ ಹೊತ್ತು ಹಾಲು ಕುಡಿತಾ 5 ನಿಮಿಷ. ಆಮೇಲೆ ನಾವು ಅದ್ರ ಒಳಗಡೆ ಕಟ್ಟಾಕ್ವಿ ಶೆಡ್ ಹತ್ರ. ಆಮೇಲೆ ಹಾಲು ಕರ್ಕೊಂಡ್ರಿ. ಆಮೇಲೆ ಅದ್ರ ಕಾಲು ಕಟ್ಟಾಕ್ದ್ವಿ. ಆಮೇಲೆ ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಹಾಕೊಂಡ್ರಿ ಹಾಲು ಕರಿತಿದ್ರು. ಯಾರು? ಆಂಟಿ, ಅತ್ತೆ. ಅತ್ತೆ. ರೇಖಾ ಅತ್ತೆ. ಅಲ್ಲಿ ಕಿಚನ್ ಅಲ್ಲಿ ಬಂದ್ವಿ. ಒಂದು ಬ್ಲ್ಯಾಕ್ ಕಲರ್ ಹಸು, ವೈಟ್ ಕಲರ್ ಹಸು. ಹೌದಾ? ಆ ಬ್ಲ್ಯಾಕ್ ಕಲರ್ ಹಸು ಇತ್ತ, ಅದ್ರ ಹಾಲು ಟೇಸ್ಟ್ ನೋಡಿದೆ. ಅದು ಚೆನ್ನಾಗಿತ್ತು. ತಕ್ಷಣ ಅಲ್ಲಿತ್ತಲ್ಲ, ಬಿಸಿ ಇತ್ತು. ಅದನ್ನ ಸೋಸಿ ಕುಡ್ದೆ, ಚೆನ್ನಾಗಿತ್ತು. ಬಿಳಿ ಹಸು ಹತ್ರ ಹೋದ್ವಿ. ಬಿಳಿ ಹಸುನು ಹಾಲು ಕೊಡ್ತು. ಬಿಳಿ ಹಸುದ್ ಇಷ್ಟ ಇತ್ತು. ಆಮೇಲೆ ಉಳ್ದಿದ್ದ ಹಾಲೆಲ್ಲ ಮಗು ಕುಡ್ದ್ಬಿಡ್ತು. ಹೌದಾ? ಆಮೇಲೆ ಎಲ್ಲ ಹಸು ಬೆಕ್ಕಿತ್ತಾ? ಬೆಕ್ಕು ಇತ್ತು, ಆದ್ರೆ ಹಿಡಿಯಕ್ಕಾಗ್ಲಿಲ್ವಾ? ಆಮೇಲೆ ಹಸುಗಳನ್ನ ಶೆಡ್ ಒಳಗಡೆ ಹೋಯ್ತೆಲ್ಲ ಹಸು. ಅಲ್ಲಿ ಕೋಳಿನ ಟ್ರೇ ಒಳಗಡೆ ಹಾಕಿದ್ವಿ. ಎಲ್ಲ ಕೋಳಿ ನೋಡ್ದೆ. ಅಲ್ಲಿ ಮಲ್ಕೊಂಡೆ. ಹೌದಾ? ಆಮೇಲೆ ಟ್ರ್ಯಾಕ್ಟರ್ ರಾಗಿ ತರಕ್ ಹೋಗಿದ್ದ? ಇಲ್ಲ, ಹೋಗಿರ್ಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದೆ.
ಬೆಳಿಗ್ಗೆ ಎದ್ದು ವಾಸನೆ ಹೊಡಿತಿದ್ದ, ಸ್ನಾನ ಮಾಡಿರಲಿಲ್ಲ. ಸ್ನಾನ ಮಾಡಿರ್ಲಿಲ್ವಾ? ಅದಕ್ಕೆ ಇದು ಏನಪ್ಪ ವಾಸನೆ ಹೊಡಿತಿದ್ನ, ಸ್ನಾನ ಮಾಡಲಿಲ್ವಾ, ಅದಕ್ಕೆ ಪಣ್ಣನ ಮನೆಗೆ ಹೋಗಿ ಸ್ನಾನ ಮಾಡಿ ಬಂದೆ. ಸ್ನಾನ ಮಾಡಿ ಬಂದ್ಮೇಲೆ ಮಜ್ಜಿಗೆ ಕಡ್ದೆ. ಮದ್ವೆ ಕಡೆ ಬಂದ್ಮೇಲೆ ಇದೆಲ್ಲ ಹಸುಗಳನ್ನ ಇದು ಮೇಯಕ್ಕೆ ಬಿಟ್ವಿ. ಕೋಳಿ ಎಲ್ಲ ಫ್ರೀ ಮಾಡ್ಬಿಟ್ವಿ. ಆಮೇಲೆ ಇದು ಯಾವ್ದೋ ಕೋಳಿ ಬಂದಿತ್ತು ಹೊಸದು. ಆ ಕೋಳಿನ ಇದು ಗೊತ್ತಿಲ್ಲ. ಆ ಕೋಳಿ ಎಲ್ಲ ಕೂತಿತ್ತು ಶೆಡ್ ಮೇಲೆ. ಆಮೇಲೆ 2 ಎತ್ತಿತ್ತು, ಅದು ಅಂಗಡಿಯಿಂದ ತಂದಿತ್ತು. ಅದನ್ನ ವಾಪಸ್ ಬಿಟ್ಟು ಬರಕ್ ಹೋದ್ವಿ. ಹಂಗೆ 7 ಕಿಲೋಮೀಟರ್ ಹಸೂರ್ ತನಕ ಹೋಗಿದ್ವಿ. ಹೌದಾ? ಹಸು ಎತ್ತು ಬಿಟ್ಟು ಬರಕ್ಕೆ ಬರ್ಬೇಕಾದ್ರೆ ಬೈಕಲ್ಲಿ ಬಂದ್ವಿ. ಹಸು ಬಿಟ್ವಾ, ಕಾಲೆಲ್ಲ ನೋವಾಗ್ಬಿಟ್ಟಿತ್ತು. ಅಲ್ಲಿ ಬಂದ್ಬಿಟ್ಟು ಅದು ಯಾವುದೋ ಟ್ರೇಯಲ್ಲಿ ಗೊಬ್ಬರ ತುಂಬ್ತಿದ್ವಿ. ಸಸಿ ಹಾಕಕ್ಕೆ, ಟೊಮೊಟೊ ಸಸಿ. ಟೊಮೊಟೊ ಅಲ್ಲ, ವಾಟರ್ ಮೆಲನ್ಗ. ಕಲ್ಲಂಗಡಿ ಹಣ್ಣು. ಇದೇನ್ ಗೊತ್ತಾ? ಏನ್ ಮಾಡೋದು ಅದು? ಹೆಂಗ್ ಮಾಡೋದು ವಾಟರ್ ಮೆಲನ್ಗೆ ಸಸಿ ಹಾಕೋದು? ಟ್ರೇ ಇದೆ ಕರೆದು. ಇದು ಏನ ಮಣ್ಣು ಇರುತ್ತಲ್ಲ, ಅದು ಮಣ್ಣು. ಆ ಮಣ್ಣನ್ನೆಲ್ಲ ಅದ್ರೊಳಗಡೆ ಇಷ್ಟಿಷ್ಟ ಎತ್ತಿ ಅದ್ರ ಒಳಗಡೆ ಹಿಂಗೆ ಇಷ್ಟಿಷ್ಟ ಹತ್ಕೊಳೋದಲ್ಲ, ಅಷ್ಟು ಹಾಕ್ಬಿಡೋದು. ಅಲ್ಲಿ ಎಲ್ಲಾ ಕಡೆ ಅಳ್ಬಿಟ್ಟು ಅದ್ ಒಳಗಡೆ ಮಾಡೋದು. ಉಳ್ಳಿದ ಮಣ್ಣೆಲ್ಲ ಹಿಂಗ್ ಸೈಡಿಗೆ ಎತ್ತಿ ಹಿಂಗ್ ಹಾಕೋದು. ಆಮೇಲೆ ಅದಿರುತ್ತಲ್ಲ, ಬೀಜ ಎತ್ಕೊಬೇಕು, ಅದ್ರೊಳಗಡೆ ಹಿಂಗ್ ಹಾಕ್ಬೇಕು. ಹೌದಾ? ಅದನ್ನೆಲ್ಲ ಮಾಡ್ದ? ನೋಡ್ರಿ, ಎಲ್ಲ ಕಲ್ತ್ಕೊಂಬಂದಿದ್ದಾನೆ. ರೈತರದು ಏನೇನು ವಿಷಯ ಎಲ್ಲ ಕಲ್ತ್ಕೊಂಬಂದಿದ್ದಾನೆ. ರಾಗಿ ತರಕ್ ಹೋಗಿದ್ದ ಟ್ರ್ಯಾಕ್ಟ್ರಲ್ಲಿ? ಅಮ್ಮ ಹೇಳ್ತಿತ್ತಂತ, ಅಜ್ಜಿ ಹೇಳ್ತಂಗಂತ ಹೋಗಿದ್ದೆ. ಹೌದಾ? ಹಂಗೆ ಒಂದ್ ಸ್ವಲ್ಪ ಹೊತ್ತಾಯ್ತು. ಅಜ್ಜಿ ಎದುರ್ಕೊಂಡಿತ್ತಂತಲ್ಲ ಟ್ರ್ಯಾಕ್ಟ್ರಿಲಿ ಹೋದಾಗ? ಟ್ರ್ಯಾಕ್ಟ್ರಿಯಲ್ಲಿ ಹೋದೆ. ಎಲ್ಲಿಗೆ ಹೋಗ್ತಿದ್ವಿ? ರಾಗಿ ಹತ್ರ ಹೋಗ್ತಿದ್ದೇವೆ. ರಾಗಿ ಹತ್ರ ಹೋದ್ವಾ, ಅದ್ ಏನದ್ ಮಷೀನ್ ಅಂತ ಕೇಳಿದೆ. ಅದ್ ರಾಗಿ ಕತ್ತರಿಸೋ ಮಷೀನು. ರಾಗಿ ಎಲ್ಲ ಕತ್ತರಿಸ್ತದು. ಹೂವ ತರ ಇತ್ತದು ರಾಗಿ ಹಿಂಗೆ. ಹೌದಾ? ಆಮೇಲೆ ಡೆಮೋ ತೋರಿಸ್ರು. ಹಿಂಗೆ ನೋಡ್ರೆ ರಾಗಿ ಹಿಂಗೆ ಇಷ್ಟಿಷ್ಟು ಬರುತ್ತೆ. ನೋಡ್ದ, ನಿನ್ ಗೊತ್ತಾಯ್ತು ಅದೆಲ್ಲ? ಆಮೇಲೆ ಒಂದ್ ಸ್ವಲ್ಪ ಒಣಗಿಸ್ಬೇಕು ಅಂತ ಟಾರ್ಪಲ್ ಮೇಲೆ ಹಾಕಿ ಹೋದ್ವಿ. ಎಲ್ಲ ಸ್ಟೋರಿ ಹೇಳ್ತಾ ಇದ್ದಾನೆ. ಏನ್ ಅನ್ನಿಸ್ತಾ ಇದೆ? ರಾಗಿ ಇದು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ಕೊಂಡು ಬಂದಿದ್ದಾನೆ. ರಾಗಿ ಹೆಂಗೆ ಹೂವು ಥರ ಇರುತ್ತೆ, ಅದನ್ನ ಬಿಚ್ಚಿದ್ರೆ ರಾಗಿ ಬರುತ್ತೆ, ಒಣಗಿಸ್ಬೇಕು ಎಲ್ಲ. ಕೋಳಿ ಮರಿ, ಮೊಟ್ಟೆ ಎಲ್ಲ ಎಲ್ಲ ಹೇಳ್ತಾ ಇದ್ರಂತೆ. ಆರಂಭಿಸ್ತಾದ್ರೆ ಒಳ್ಳೆ ಬೆಳೆ ತೆಗಿತಾನೆ ಅಂತ. ಕಲ್ಲಂಗಡಿ ಹಣ್ಣು ಹಾಕ್ತಿದ್ರಂತೆ ಬೀಜ. ಅದೇ ಸಸಿ ಮಾಡೋಕ್ಕೆ ಈಗ ಬೇಸಿಗೆ ಬರುತ್ತಲ್ಲ, ಆ ಟೈಮಲ್ಲಿ ಬರುತ್ತೆ ಕಲ್ಲಂಗಡಿ ಹಣ್ಣು. ಅದ್ರದ್ದು ಸಸಿ ಮಾಡ್ತಿದ್ರಂತೆಲ್ಲ. ಅದೇ ನರ್ಸರಿಯಲ್ಲಿ ಮಾಡ್ತಾರಲ್ಲ, ಆ ಥರ ಸಸಿ ಮಾಡ್ತಿರಂತೆ. ಇವನು ಮಾಡಿದ್ನಂತಪ್ಪ ಅದನ್ನ ಕುತ್ಕೊಂಡವ್ರ ಜೊತೆಗೆ. ಮಣ್ಣು ಹಾಕಿ ಬೀಜ ಹಾಕೋದು ಎಲ್ಲ ಮಾಡಿದ್ನಂತೆ. ಹೌದು, ಗೊತ್ತಾಗ್ಬೇಕು. ಎಷ್ಟು ಕಷ್ಟ ಬೆಳೆಯೋದು ಗೊತ್ತಾಗ್ಬೇಕು. ಇವಾಗ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಿಡಗಳು ತೊಗೊಳೋದಿತ್ತು, ಹಾಗಾಗಿ ನರ್ಸರಿಗೆ ಹೋಗಿದ್ದೆ. ಹಾಗೆಯೇ ನಿಮಗೆಲ್ಲ ಗೊತ್ತಿರುತ್ತೆ, ನಾವು ಪ್ರತಿ ವರ್ಷ ಊರಿಗೆ ಹೋಗ್ತಾ ಇದ್ವಿ. ಡಿಸೆಂಬರ್ ಟೈಮಲ್ಲಿ ನಮ್ಮ ಅಮ್ಮವ್ರ ಊರಲ್ಲಿ ಹಬ್ಬ ಇರ್ತಾಯಿತ್ತು, ಕುರಿ ಎಲ್ಲ ಕಡಿತಾಯಿದ್ರು. ಹಾಗಾಗಿ ಪ್ರತಿ ವರ್ಷ ಹೋಗ್ತಿದ್ವಿ. ಬಟ್ ಈ ವರ್ಷ ನಾನು ನಾನ್ ವೆಜ್ ತಿಂತಾ ಇಲ್ಲ, ಹಾಗಾಗಿ ಹೋಗಿರಲಿಲ್ಲ. ನಮ್ಮ ಕೃಷ್ಣ ಮಾತ್ರ ನಮ್ಮ ಅಮ್ಮನ ಜೊತೆ ಹೋಗ್ಬಿಟ್ಟು ಬಂದ. ಅವನ ಸ್ಟೋರಿನ ನೀವು ನೋಡಿದ್ದೀರಾ ಅಲ್ವಾ? ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗ್ಬೋದು. ಒಂದು 3 ಡೇಸ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಶಾಪಿಂಗ್ ಹೋಗಿದ್ವಿ, ಹಾಗೆ ನಮ್ಮ ಕೃಷ್ಣಂದು ಕ್ರಿಕೆಟ್ ಮ್ಯಾಚ್ ಇತ್ತು. ನಂತರ ಮಟನ್ ಸಾರು ಮಾಡಿದ್ದೆ ನಾನು. ಅದು ಎಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ, ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಗಿಡಗಳ ವಿಷಯಕ್ಕೆ ಬಂದರೆ, ಹೊಸ ಗಿಡಗಳು ತೊಗೋಬೇಕು ಅಂತ ಅಂದರೆ ನನಗೆ ಬೇಡ ಆಗಿತ್ತು ಆ್ಯಕ್ಚುಲಿ. ಬಟ್ 1-2 ಮೆಡಿಸಿನಲ್ ಪ್ಲ್ಯಾಂಟ್ ಬೇಕಾಗಿತ್ತು ನನಗೆ, ಹಾಗಾಗಿ ಬಂದಿದ್ದೆ ನಾನು. ಅದಷ್ಟು ಮಾತ್ರ ತೊಗೊಳ್ಳೋಣ ಅಂತೇಳಿ. ಜೊತೆಗೆ ಇನ್ನೂ 1-2 ಹೂವಿನ ಗಿಡಗಳು ತೊಗೊಂಡ್ಬಿಟ್ಟೆ ನಾನು. ಅದಕ್ಕೋಸ್ಕರನೇ ನಾನು ಹೋಗೋದೇ ಇಲ್ಲ. ಏನಾದರೂ ನೋಡಿದ್ರೆ ನಂಗೆ ಗಿಡಗಳನ್ನ ತೊಗೋಬೇಕು ಅಂತ ಅನಿಸ್ಬಿಡುತ್ತೆ. ರೋಸು, ಡೇರೆ ಹೂವು, ಅದು ಇದು ಏನೇನು ಸಿಗುತ್ತೆ ಎಲ್ಲ ತೊಗೊಂಬಿಡೋಣ ಅಂತ ಅನಿಸುತ್ತೆ. ಹಂಗಾಗಿ ನಾನು ಗಿಡ ತೊಗೊಳೋದಕ್ಕೆ ಹೋಗಲ್ಲ. 1-2 ಮೆಡಿಸಿನ್ ಪ್ಲ್ಯಾಂಟ್ ತೊಗೋಬೇಕಾಗಿತ್ತು, ತೊಗೊಂಬಿಟ್ಟು ಅದ್ರ ಜೊತೆಗೆ ದಾಸವಾಳ ಕೂಡ ತೊಗೊಂಡೆ. 2 ದಾಸವಾಳ ಗಿಡ ತೊಗೊಂಡಿದ್ದೀನಿ, ಒಂದು ರೆಡ್ಡು ಮತ್ತು ಒಂದು ವೈಟು. ಚೆನ್ನಾಗಿದೆ, ಅದು ಕೂಡ ತೋರಿಸ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದ್ರೂ.
ಚೆನ್ನಾಗಿ ಗಿಡಗಳೆಲ್ಲ ನೋಡ್ತಿದ್ರೇ ಒಂಥರ ನಂಗೆ ಇಷ್ಟ ಆಗುತ್ತೆ ನೋಡೋದಕ್ಕೆ, ಹಾಗೆಯೇ ಮನೇಲಿ ಬೆಳೆಸೋದಕ್ಕಾಗಲಿ ನಂಗೆ ತುಂಬಾ ಇಷ್ಟ. ಆದರೆ ಏನು ಮಾಡೋದು, ನಾವು ಫಿಕ್ಸ್ ಆಗಿ ಒಂದು ಪರ್ಮನೆಂಟ್ ಅಡ್ರೆಸ್ ಅಂತ ಮಾಡ್ಕೊಳ್ಳೋವರೆಗೂ ಈ ದೊಡ್ಡ ದೊಡ್ಡ ಗಿಡಗಳೆಲ್ಲ ತೊಗೊಂಡು ಇಟ್ಕೊಂಡ್ರೆ ಕಷ್ಟ ಆಗುತ್ತೆ ನಮಗೆ ವೆಕೇಟ್ ಮಾಡೋದಕ್ಕೆ. ಹಂಗಾಗಿ ನಾನು ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಯಾವ ಗಿಡಗಳನ್ನೂ ತೊಗೊಳ್ತಾ ಇಲ್ಲ. ಹಂಗೆ ನನಗೆ ತುಳಸಿ ಪಾಟ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ವೈಟ್ ಕಲರ್ ತುಳಸಿ ಪಾಟ್ ಥರ ಬರುತ್ತಲ್ಲ, ತುಳಸಿ ಬೃಂದಾವನ ಥರ, ಆ ಥರದ್ದು ತೊಗೋಬೇಕು ಅಂತ ಹೇಳಿ ಅದನ್ನು ಕೂಡ ನೋಡ್ತಾ ಇದ್ದೆ. ಬಟ್ ಇವಾಗ ಸದ್ಯಕ್ಕೆ ಬೇಡ ಅಂತ ಸುಮ್ಮನೆ ಅದೇ, ಅದೊಂದು ಚೇಂಜ್ ಮಾಡಬೇಕು ಅಂತ ಇದೆ, ವೈಟ್ ಕಲರ್ ತೊಗೊಳ್ಳೋಣ ಅಂತೇಳಿ. ಆದರೆ ಇವಾಗ ಬೇಡ, ಒಂದು ಪರ್ಮನೆಂಟ್ ಅಂತ ಮಾಡ್ಕೊಳ್ಳೋವರೆಗೂ ಇನ್ನೇನು ಚೇಂಜ್ ಮಾಡೋದು ಬೇಡ, ಏನೇನು ಹೆಂಗೆಂಗಿದೆಯೋ ಹಂಗಂಗೆ ಇರಲಿ ಅಂತ ಹೇಳಿ ಸುಮ್ಮನೆ ಇದ್ದೀನಿ. ಹೊಸ್ದಾಗಿ ತೊಗೊಂಡಿರೋದಂದರೆ ನಮ್ಮ ಮನೆಗೆ ಸೋಫಾ ಒಂದೇ, ಅದು ಬೇಕಾಗಿತ್ತು. ನಮ್ಮದು ಹಳೆ ಸೋಫಾ ತುಂಬ ಹಳೇದಾಗಿತ್ತು, ಹಾಗಾಗಿ ಸೋಫಾ ಒಂದು ಹೊಸದು ತೊಗೊಂಡ್ವಿ. ಅದು ಬಿಟ್ಟರೆ ಇನ್ನೇನು ಹೊಸದು ತೊಗೊಂಡಿಲ್ಲ. ನಾವು ತೊಗೊಳ್ಳೋದು ಬೇಡ ಸದ್ಯಕ್ಕೆ. ಪರ್ಮನೆಂಟ್ ಅಂತ ಮಾಡ್ಕೊಂಡ್ಮೇಲೆ ಎಲ್ಲದು ಒಂದು ಕಡೆ ಜಾಗದಲ್ಲಿ ಫಿಕ್ಸ್ ಆಗಿಬಿಡುತ್ತೆ ಅಲ್ವಾ, ಅವಾಗ ತೊಗೋಬೇಕು ಅಂತ ಹೇಳಿ ಒಂದು ಬಿಗಿ ಉಸಿರು ಇಟ್ಕೊಂಡು ಸುಮ್ಮನೆ ಇದ್ದೀವಿ. ರೋಸ್ ಗಿಡ ನೋಡಿದ್ರೆ ಅಂತೂ ನನಗೆ ಎಷ್ಟು ಅಟ್ರ್ಯಾಕ್ಟ್ ಮಾಡುತ್ತೆ ಅಂದರೆ ಅಷ್ಟು ಅಟ್ರ್ಯಾಕ್ಟ್ ಮಾಡುತ್ತೆ ರೋಸ್ ಗಿಡಗಳು. ತೊಗೋಬೇಕು ಅಂತ ಆಸೆ ಆಗ್ತಾಯಿತ್ತು ನನಗೆ, ಆದ್ರೂ ತೊಗೊಂಡಿಲ್ಲ. ಅವ್ರಿಗೆ ಹೇಳಿದೆ ನಾನು ಶನಿವಾರ ಬರ್ತೀನಿ ಬಿಡಿ ಅಂತ ಹೇಳಿ ಬಂದುಬಿಟ್ಟೆ. ಇನ್ನು ಅಲ್ಲಿಂದ ನೆಕ್ಸ್ಟ್ ಡೇ ಇದು ನಮ್ಮ ಕೃಷ್ಣನ ಮ್ಯಾಚ್ ಡೇ. ಇವತ್ತು ಒಂದು ಮ್ಯಾಚ್ಗೆ ಕರ್ಕೊಂಡೋಗಿ ಬಿಟ್ಟು ಬರೋದಕ್ಕೆ ಬಂದಿದ್ದೆ. ಗ್ರೌಂಡಲ್ಲಿ ಬಿಟ್ಟರೆ ಅವರೇ ಕರ್ಕೊಂಡು ಹೋಗ್ತಾರೆ, ಅವರೇ ಟಿ ಟಿ ಮಾಡಿದರು, ಕರ್ಕೊಂಡು ಹೋದರು. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಏನೋ ಮ್ಯಾಚ್ ಇತ್ತು. ಮತ್ತು ಮಧ್ಯಾಹ್ನ ಕರ್ಕೊಂಡು ಬಂದರು. ಬೆಳಗ್ಗೆ 6:30ಗೆ ಹೋಗಿದ್ವಿ ಅಲ್ಲಿಗೆ ಬಿಡೋದಕ್ಕೆ. ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದ್ವಿ. ಮತ್ತು ಮಧ್ಯಾಹ್ನ ಒಂದು 2:30-3 ಗಂಟೆಗೇನೋ ಬಂದರು ವಾಪಸ್. ಹೋಗ್ಬಿಟ್ಟು ಕರ್ಕೊಂಡು ಬಂದೆ. ನಮ್ಮ ಕೃಷ್ಣನ ಟೀಮೇ ವಿನ್ ಆಯಿತು ಅಂತೆ. ಚೆನ್ನಾಗಿ ಖುಷಿ ಆಯ್ತು ನನಗೂ ಕೂಡ. ಫಸ್ಟ್ ಟೈಮ್ ಅವನು ಮ್ಯಾಚ್ ಆಡೋಕ್ಕೆ ಹೋಗ್ತಾ ಇರೋ ಅಂಥದ್ದು. ಅವನ್ನ ಮ್ಯಾಚಿಗೆ ಬಿಟ್ಬಿಟ್ಟು ಅದಾದಮೇಲೆ ನಾನು ಅನಿಲ್ ಇಬ್ಬರು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಹೊರಗಡೆ ಹೋಗಿದ್ವಿ. ಅನಿಲ್ ಮಶ್ರೂಮ್ ದೊನ್ನೆ ಬಿರಿಯಾನಿ ತೊಗೊಂಡ್ರು, ನಾನು ಇಡ್ಲಿ ತೊಗೊಂಡೆ, ಅದರಲ್ಲೂ ಡಿಪ್ ತೊಗೊಂಡೆ. ಸಾಂಬಾರು ಡಿಪ್ ತೊಗೊಳೋದು ಕಮ್ಮಿ ನಾನು. ಯಾವಾಗಾದರೂ ಈ ಥರ ಇಷ್ಟ ಆದಾಗ ತಿನ್ನಬೇಕು, ಬರೀ ಸಾಂಬಾರು ತಿನ್ನಬೇಕು ಅಂತ ಅನ್ನಿಸ್ದಾಗ ತೊಗೊಳ್ತೀನಿ. ಚೆನ್ನಾಗಿರುತ್ತೆ ಸಾಂಬಾರು ಡಿಪ್. ಆ್ಯಕ್ಚುಲಿ ನಂಗೆ ವಡೆ ಅಷ್ಟು ಇಷ್ಟ ಆಗಲ್ಲ, ವಡೆ ಏನು ತೊಗೊಳ್ಳಿಲ್ಲ ನಾನು. ಅದಾದಮೇಲೆ ಒಂದು ಸ್ವೀಟ್ ತೊಗೊಂಡ್ವಿ. ಇದು ಜಾಮೂನ್ ತೊಗೊಂಡೆ ನಾನು. ಜಾಮೂನ್ ಇಷ್ಟ ನನಗೆ, ತುಂಬ ದಿನ ಆಗಿತ್ತು, ಮನೇಲೂ ಕೂಡ ಮಾಡಿದೆ. ಉಪ್ಪಿಟ್ಟು ಕಳ್ಳ ಅಂದೆ ಅಷ್ಟೇ. ಏನಕ್ಕೆ ಮಲ್ಕೊಂಬಿಟ್ಟಿದೆ ಅಲ್ಲ, ಜಾಮೂನ್ ಮಲ್ಕೊಂಬಿಟ್ಟಿದೆ ಅಂತ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಇತ್ತು, ಅದಕ್ಕೆ ಅಂತ ಹೇಳಿ ಸ್ಮಾರ್ಟ್ ಬಜಾರ್ಗೆ ಬಂದ್ವಿ. ಇಲ್ಲಿ ನನಗೆ ಗ್ಲಾಸ್ವೇರ್ಸ್ ಎಲ್ಲ ನೋಡೋಣ, ಡಿ ಮಾರ್ಟ್ ಹೆಂಗಿದೆ, ಇಲ್ಲಿ ಹೆಂಗಿದೆ ಅಂತ ಹೇಳಿ ನೋಡ್ತಾ ಇದ್ದೆ. ಒಂದು ಸ್ವಲ್ಪ ಬಾಕ್ಸ್ಗಳೆಲ್ಲ ತೊಗೋಬೇಕಾಗಿತ್ತು ಗ್ಲಾಸ್ದು. ಹಾಗಾಗಿ ಒಂದು ಕಪ್ ತೊಗೊಂಡೆ, ಒಂದು ಬೌಲ್ ತೊಗೊಂಡೆ. ಒಂದು ಸ್ವಲ್ಪ ದೊಡ್ಡ ಮಿಕ್ಸಿಂಗ್ ಬೌಲ್ ಬೇಕು ನನಗೆ, ಪಿಂಗಾಣಿದು ಅಥವಾ ಗ್ಲಾಸ್ದು ಯಾವುದಾದ್ರೂ ಪರವಾಗಿಲ್ಲ. ಚಪಾತಿ ಹಿಟ್ಟು ಕಲಸೋ ಅಂಥದ್ದು ಇರುತ್ತಲ್ಲ, ರೊಟ್ಟಿ, ಇದಕ್ಕೆಲ್ಲ ಅದಕ್ಕೂ ನಾನು ಬಾಣಲಿನೇ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ನನಗೆ ಆ ಥರದ್ದೊಂದು ಸ್ಟೀಲ್ದು ಅಥವಾ ಯಾವುದಾದ್ರೂ ಪರವಾಗಿಲ್ಲ ಆ ಥರದ್ದು ತೊಗೊಳ್ಳೋಣ, ಪ್ಲಾಸ್ಟಿಕ್ ಬೇಡ ಅಂತ ಹೇಳಿ ಆ ಥರದ್ದು ಯಾವ್ದಾದ್ರು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಬಟ್ ಅಷ್ಟು ನನಗೆ ಬೇಕಾಗಿರೋ ಅಷ್ಟು ದೊಡ್ಡದು ಸಿಗಲಿಲ್ಲ. ಬಾಕ್ಸ್ಗಳು ಅಷ್ಟೇ ಪ್ಲಾಸ್ಟಿಕ್ ಕ್ಯಾಪ್ ಇತ್ತು ಇಲ್ಲಿ, ಹಾಗಾಗಿ ನನಗೆ ಅದು ಇಷ್ಟ ಆಗಲಿಲ್ಲ. ವುಡನ್ ಲಿಡ್ ಇರೋ ಅಂಥದ್ದು ಬೇಕಾಗಿತ್ತು, ಪ್ಲಾಸ್ಟಿಕ್ ಲಿಡ್ ಬೇಡವಾಗಿತ್ತು ನನಗೆ. ಹಂಗಾಗಿ ಇಲ್ಲಿ ಅಷ್ಟೇನು ನನಗೆ ಇಷ್ಟ ಆಗಲಿಲ್ಲ. ಒಂದು ಕಪ್ಪು ಮತ್ತು ಒಂದು ಬೌಲ್ ಥರ ಏನೋ ತೊಗೊಂಡೆ. ಸ್ವಲ್ಪ ತರಕಾರಿ ಕೂಡ ತೊಗೊಳ್ಳೋಣ ಅಂತ ಹೋಗಿದ್ವಿ ಅಲ್ಲಿಗೆ, ಆದರೆ ನನಗೆ ತರಕಾರಿ ಏನು ಅಷ್ಟು ಇಷ್ಟ ಆಗಲಿಲ್ಲ. ನಮಗೆ ಬೇಕಾಗಿರೋ ಅಂಥ ತರಕಾರಿನೂ ಅಲ್ಲಿ ಇರಲಿಲ್ಲ. ಹಾಗಾಗಿ ನಾವು ಹೊರಗಡೆನೇ ತರಕಾರಿ ಎಲ್ಲ ತೊಗೊಂಡ್ವಿ. ತರಕಾರಿ ಎಲ್ಲ ತೊಗೊಂಡಾದ್ಮೇಲೆ ಎಳ್ನೀರು ಕುಡಿಯೋಣ ಅಂತ ಬಂದ್ವಿ. ನಾನು ಅನಿಲ್ ಇಬ್ಬರೂ ಎಳ್ನೀರೆಲ್ಲ ಕುಡ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ಇವತ್ತು. ಇನ್ನು ತರಕಾರಿ ಜೊತೆಗೆ ಇವತ್ತು ಮಟನ್ ಕೂಡ ತೊಗೊಂಡ್ವಿ. ಚಿಕನ್ ತೊಗೊಂಡ್ಲಿಲ್ಲ ಇವತ್ತು, ಮಟನ್ ತೊಗೊಂಡ್ವಿ. ಅನಿಲ್ ಮಟನ್ ತಿನ್ನಬೇಕು ಅಂತ ಇದ್ರು. ಊರಿಗೆ ಹೋಗ್ಲಿಲ್ವಲ್ಲ, ಊರಿಗೆ ಹೋಗಿದ್ರೆ ಚೆನ್ನಾಗಿ ಮಟನ್ ತಿನ್ಕೊಂಡು ಬರ್ತಾಯಿದ್ವಿ. ಊರಿಗೆ ಹೋಗಿಲ್ಲ, ಹಂಗಾಗಿ ಇಲ್ಲೇ ಮಟನ್ ತೊಗೊಂಡ್ವಿ. ಕಾಲಂತೂ ಸಿಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು ಹೋಗಿದ್ದು. ನಾನು ಕೃಷ್ಣನ ಬಿಟ್ಟು ಬಂದು ಆಮೇಲೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ತರಕಾರಿ ತೊಗೊಂಡು ಸುತ್ತಕೊಂಡು ಹೋಗೋ ಅಷ್ಟರಲ್ಲಿ ನಮಗೆ ತಲೆ ಕಾಲು ಏನೂ ಸಿಗಲಿಲ್ಲ. ಇನ್ನು ಮಟನ್ ತೊಗೊಂಡು ಮನೆಗೆ ಹೋದ್ವಿ. ಹೋದ ವಾರ ವೀಡಿಯೋ ಮಾಡಿಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೆ ಅಂತ ಹೇಳಿ ಈ ವಾರ ಅನಿಲ್ ವೀಡಿಯೋ ಮಾಡಿಕೊಟ್ಟಿದ್ದಾರೆ ನನಗೆ. ಮಟನ್ ಸಾರ್ದು ರೆಸಿಪಿನ ಅರ್ಧಂಬರ್ಧ ಶೂಟ್ ಮಾಡಿದ್ದಾರೆ. ಎಷ್ಟು ಕಾಟ ಕೊಡ್ತಾರೆ ಅಂದರೆ ವೀಡಿಯೋ ಮಾಡಬೇಕಿದ್ರೆ ಇರಿಟೇಟ್ ಮಾಡಾಕ್ಬಿಡ್ತಾರೆ. ನೋಡಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗ್ಬೋದು ಖಂಡಿತ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ. ಏನು ಮಾಡ್ತಾ ಇದ್ದೀವಿ? ಮಟನ್ ಸಾರು. ಮಟನ್ ಸಾರು. ನೀನು ತಿನ್ನಲ್ವಾ ಮಟನು? ನಾನು ತಿನ್ನಲ್ಲ, ನೀವು ತಿನ್ಬೇಕಲ್ಲಪ್ಪ. ನಾನು ತಿಂದೇ ಇದ್ರು ತಂದಿದ್ದೀರಲ್ಲ ನೀವು, ತಿನ್ಬೇಕು ಅಂತ ಆಸೆ ಬಿಟ್ಕೊಂಡು. ನಾನು ತಿನ್ನಲ್ಲ ಅಂತ ಗೊತ್ತಿದ್ರು ತಗೊಂಬಂದಿದ್ದೀರಾ. ಏನ್ ಮಾಡಕ್ಕೆ? ಏನು ನೀ ಹತ್ರ ಹೇಳೋದು? ನಾನು ತಿಂದ್ರೆ ನೀ ತಿಂದಂಗೆ ತಾನೆ.
ಈಗ ನಾನು ತಿಂದ್ರೆ ಡೈಲಾಗ್ ನೋಡಿ. ಓಕೆ, ಹಂಗೆ ತೋರಿಸ್ತಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಸ್ವಲ್ಪ ಅರಿಶಿನ ಪುಡಿ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಒಂದಷ್ಟು ಹಾಕೊಂಡಿದ್ದೀನಿ ಅಷ್ಟೇ. ಇಷ್ಟು ಹಾಕೊಂಡಿದ್ದೀನಿ. ಮಿಕ್ಸಿ ಜಾರ್ ಏನ್ ಹಿಂಗಿದೆ ಅಂತ ನೋಡ್ಬೇಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ನಲ್ಲ ಅದೇ ಜಾರಲ್ಲಿ ರುಬ್ತಾ ಇದ್ದೀನಿ ಇವಾಗ ಅಷ್ಟೇ. ಇನ್ನೊಂದು ಜಾರಲ್ಲಿ, ಚಿಕ್ಕ ಜಾರಲ್ಲಿ ತೆಂಗಿನಕಾಯಿ, ಹುರ್ಗಡ್ಲೆ ಮತ್ತೆ ಗಸಗಸೆ ತಗೊಂಡಿದ್ದೀನಿ. ಏನ್ ಸಾರು ಮಾಡ್ತಾ ಇದೀಯಾ? ಸಾರು ಸಾರು ಒಂದೇನಾ? ಸಾಕಲ್ವಾ? ಅದೇ ನೀನ್ ತಿನ್ನಂಗಿದ್ರೆ ಎಲ್ಲ ಮಾಡ್ತಾ ಇದೆ. ಹಂಗೇನಿಲ್ಲಪ್ಪ, ನಾವು ತಿನ್ನೋದಕ್ಕೆ ಬರೀ ಸಾರು ಒಂದು ಮಾಡ್ತಾ ಇದೆಯಾ? ಹಂಗೇನಿಲ್ಲ. ಸಾರು ಮುದ್ದೆ ಅನ್ನ. ಅದೇ ನೀನು ತಿನ್ನಂಗಿದ್ರೆ ಚಿಕನ್ ತಂದ್ರೆ ಸಪ್ರೇಟ್ ಡಿಶ್ಶು, ಸಪ್ರೇಟ್ ಲಿವರ್ ಸಪ್ರೇಟು. ಅಯ್ಯೋ ಸುಡುತ್ತ ಕಣೆ, ಸುಡ್ಕೊಬಿಡಲಿ. ಇರಿ, ಅದೊಂಚೂರು ಒಣಗಿದ್ರೆ ಅದು. ಅಯ್ಯೋ ಆಮೇಲೆ ಹೊಸ್ಕೊಂಡ್ರಾಯ್ತು. ಸುಡ್ತೀಯಾ? ಅದು ನೋಡಕ್ ಆಗಲ್ಲ ಹಂಗೆ. ಪರವಾಗಿಲ್ಲ. ಮಾಡು. ಏನು ಖಾಲಿ ತಪ್ಪಲೆ ಎಷ್ಟೊತ್ತು ಕಾಯಿಸ್ತೀಯಾ? ಹಾಕು ಎಣ್ಣೆ. ಇರು, ಹಾಕ್ತೀನಿ. ಆಯ್ತಿರೋ, ನಾ ಹೇಳ್ಕೊಟ್ಟಂಗೆ ಮಾಡು. ಆಯ್ತಪ್ಪ, ನೀವು ಹೇಳ್ಕೊಟ್ಟಂಗೆ ಮಾಡ್ತೀನಿ. ಎಣ್ಣೆ ಕಡಿಮೆ ಹಾಕು. ಯಾವ್ದಾವ್ದು ಕೊಳಕ್ಕೆ ಎಣ್ಣೆ ಹಾಕ್ತಾ ಇಲ್ಲ. ಏನಾಗಲ್ಲ, ಒಂಚೂರು ಕರ್ದಿರೋದಿದೆ. ಪ್ಯೂರ್ ನೀಟಾಗಿ ಹಾಕ್ಬೇಕು ಎಣ್ಣೆ. ನೀನ್ ಸುಮ್ಮನೆ ಇರ್ಬೇಕಪ್ಪ. ಇವಾಗ ಅಡ್ಗೆ ಮಾಡೋವಾಗ ಡಿಸ್ಟರ್ಬ್ ಮಾಡಿದ್ರೆ ಚೆನ್ನಾಗಿರಲ್ಲ. ಅದು ಸೋಸಿದೀನಿ, ಎಣ್ಣೆ ಸೋಸಿದೀನಿ, ಬಟ್ ಅದು ಹೋಗಿಲ್ಲ. ಚೂರು ಚೂರು ಇದೆ. ಇವಾಗ ಮಟನ್ಗೆ ಒಂಚೂರು ಉಪ್ಪು ಹಾಕೋಣ. ಏನು ಆಗಿತ್ತು ಕಲ್ಲು, ಹಳೆ ಕಲ್ಲು ಉಪ್ಪು ಉಪಯೋಗಿಸ್ತೀರ? ಕಲ್ಲು ಉಪ್ಪು ಉಪಯೋಗಿಸಕ್ಕೆ ಶುರು ಮಾಡಿ ಸುಮಾರು ವರ್ಷನೇ ಆಯಿತು. ಅದಕ್ಕೆ ಬಾಯಿಗಳು ಸಿಗ್ತಾ ಇರತ್ತೆ ಸರಿ. ಅದೇ ಒಳ್ಳೇದು. ಹೇಳ್ಬೇಕಾದ್ರೆ ಪುಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ, ಅದೇ ನಿಮ್ಗೆ ಬೇಕಾಗತ್ತೆ ಅಂತ ಹೇಳಿ. ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಟಿದ್ದೀನಿ. ಇದೊಂದು ಸ್ವಲ್ಪ ನೀರು ಬಿಟ್ಕೊಳ್ಳೋವರೆಗೂ ಬೇಯಲಿ ಇವಾಗ. ಅದಾದ್ಮೇಲೆ ರುಬ್ಬಿರೋ ಅಂತ ಮಸಾಲೆ ಹಾಕೋದು. ಅನಿಲ್ ಅವ್ರು ನೋಡಿ ಎಷ್ಟು ಸ್ಕಿನ್ ಕೇರ್ ಮಾಡ್ತಾರೆ ಅಂತ. ಸ್ಕಿನ್ ಕೇರ್ ಮಾಡ್ತಾರೆ. ಸಂಡೇ ಹೊತ್ತು ಹಿಂಗಿರುತ್ತೆ ಅವರ ರೊಟ್ಟಿ. ತೋರಿಸ್ರಿ ಒಂದ್ಸರಿ ಫೇಸು, ಒಂದೇ ಒಂದ್ಸರಿ ತೋರಿಸ್ರಿ, ಪರವಾಗಿಲ್ಲ. ನಮ್ಮ ವ್ಯೂವರ್ಸು ನೋಡಲಿ ನೀವು ಫೇಸ್ ಪ್ಯಾಕ್ ಹಾಕ್ಕೊಂಡಿರೋದು. ಹಾಂ, ತೋರಿಸಲ್ಲ ಅಂತೆ ಅವರು, ತೋರಿಸಲ್ಲ. ಬಿಟ್ಕೊಂಡು ಆಗಿದೆ ಇವಾಗ ಮಟನ್ ಎಲ್ಲ. ಇವಾಗ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ರುಬ್ಬಿದ್ದಲ್ಲ ಮಸಾಲೆ, ಇದನ್ನು ಸೇರಿಸ್ಕೊಳ್ತಾರೆ. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಇದು ಎಲ್ಲ ಮಸಾಲೆದೆಲ್ಲ ಅಲ್ಲಿವರೆಗೂ ಒಂಚೂರು ಕುದಿಸ್ಬೇಕು ಇದನ್ನು. ಅದಾದ ನಂತರ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಹಾಕ್ಬಿಟ್ಟು ಕಾಯಿ ಎಲ್ಲ ಹಾಕಿ ಮುಚ್ಚಿದ್ರೆ, ಇದು ಏನಿದೆ ಕೊಬ್ಬು ಎತ್ತಿಟ್ಟಿದ್ದೀವಲ್ಲ ಅದೇ ವೈಟ್ ಕಲರ್ದು, ಅದು ಲಾಸ್ಟಲ್ಲಿ ಹಾಕ್ಬಿಟ್ಟು ನೀರೆಲ್ಲ ಹಾಕಿ ಮಟನ್ ಸಾರಿಗೆ ಹಾಕಿದ್ಮೇಲೆ ಮೇಲ್ಗಡೆ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಅದು ಚೆನ್ನಾಗಿರುತ್ತೆ ತಿನ್ನಕ್ಕೆ. ಇಲ್ಲಾಂದ್ರೆ ಬೇಗ ಕರಗುತ್ತೆ. ಕೊಬ್ಬು ಫಸ್ಟ್ ಹಾಕ್ರೆ ಏನಾಗುತ್ತೆ? ಕೊಬ್ಬು ಫಸ್ಟೇ ಹಾಕಿದ್ರೆ ಕರ್ಗೋಗುತ್ತೆ ಮೋಸ್ಟ್ಲಿ, ನನಗೆ ಗೊತ್ತಿಲ್ಲ. ಹೋಟೆಲ್ ಒಬ್ಬರು ಲಾಸ್ಟಲ್ಲಿ ಹಾಕ್ತಾರೆ ಅದನ್ನ, ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕ್ತೀನಿ ಅಷ್ಟೇ. ಪಕ್ಕದಲ್ಲಿ ಏನು ಇಟ್ಟಿದ್ಯಾ? ಮುದ್ದೆ ಅಲ್ಲ ಕಡೆ ಹಾಲು, ಇದರಲ್ಲಿ ಹಾಲು ಕಾಯಿಸೋದ್ರಲ್ಲಿ ಎರಡು ಮುದ್ದೆ ಮಾಡ್ತಾರ. ಇದರಲ್ಲಿ ಈಸಿ ಆಗುತ್ತೆ ಅದಕ್ಕೆ. ಅಯ್ಯಯ್ಯ, ಈಸಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಹಾಲು ಮಾಡ್ತಾರಲ್ಲ, ಹಾಲು ಕಾಯಿಸ್ತಾರಲ್ಲ, ಅದರಲ್ಲಿ ಈ ಅಮ್ಮ ಮುದ್ದೆ ಮಾಡ್ತಾ ಇದೆ. ಏನು ಹೇಳೋಣ ಈ ಅಮ್ಮಂಗೆ? ಅಮ್ಮ ಅಂತ ಎಲ್ಲ ಹೇಳ್ಬೇಡಿ ನನಗೆ, ಆಂಟಿ. ಸರಿ, ಹಿಂಗೆಲ್ಲ ಕರಿಬೇಡ್ರಿ ನೀವೇ. ಹಿಂಗೆ ನನ್ನ ಡಿಸ್ರೆಸ್ಪೆಕ್ಟ್ ಮಾಡ್ರೆ. ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಓಕೆ ಮೇಡಮ್. ಮೇಡಮ್ ಬೇಡ ನಿಮಗೆ, ದೀಪು ಅಂತ ನನ್ನ ಹೆಸರು ಹಿಡಿದು ಕರೀರಿ. ದೀಪು ಚೆನ್ನಾಗಿಲ್ವಾ? ನೋಡಿ, ದೀಪು ಅವರು
ಹಾಲು ಕಾಯಿಸ್ತಾರಲ್ಲ ಅದರಲ್ಲಿ ಮುದ್ದೆ ಮಾಡಿದ್ದಾರೆ ನೋಡಿ. ಮುದ್ದೆ ಮಾಡ್ತಾರೆ ಏನಿಲ್ಲ ಕೇಳಿದ್ರೆ ಇಟ್ಕೊಳಕ್ಕೆ ಈಸಿ ಆಗುತ್ತೆ. ಸುಡುತ್ತೆ ಕೈ ಬೇರೆದ್ರಲ್ಲಿ. ನಿಮ್ಮ ಮಗನ ಟೀಮ್ ವಿನ್ ಆಗಿದೆ. ಕ್ರಿಕೆಟ್ ಅಲ್ಲಿ ನಿಮ್ಮ ಮಗನ ಟೀಮ್ ವಿನ್ ಆಗಿದೆ. ವಿನ್ ಆಗಿದೆಯಾ? ಏನು ಕೊಡ್ತಾರೆ? ಏನ್ ಕೊಡ್ತಾರೆ ಬಿಡ್ರಿ, ಅದೇನ್ ಕೊಡಲ್ಲ. ಅಂದ್ರೆ ಏನ್ ಕೊಡ್ತಾರೆ? ಒಂದು ಕಪ್ಪು, ಮೆಡಲ್ಸು ಅದೆಲ್ಲ ಕೊಡ್ತಾರ ಅಂತ. ಈಗ ಕ್ರಿಕೆಟ್ ಅಲ್ಲೆಲ್ಲ ತುಂಬಾ ಇರುತ್ತಲ್ಲಪ್ಪ. ಫಸ್ಟ್ ಮ್ಯಾಚ್ ವರ್ಲ್ಡ್ ಕಪ್ ವಿನ್ ಆಗಿದೆ ಇವತ್ತು ಅಷ್ಟೇ. ಫಸ್ಟ್ ಮ್ಯಾಚ್ ಅಲ್ಲಿ ಫಸ್ಟ್ ಟೈಮ್ ಗ್ರೌಂಡ್ ಅಲ್ಲಿ ಹೋಗಿ ಆಡ್ತಿರೋದು ಅವನು. ಫಸ್ಟ್ ಟೈಮ್ ನರ್ವಸ್ ಆಗಿಲ್ಲ ಸ್ವಲ್ಪ ಬೆಳಗ್ಗೆನೆ. ಅಷ್ಟು ಆಡಿದಾನೆ, 17 ಬಾಲ್ ಆಡಿದಾನಲ್ಲ ಗ್ರೌಂಡ್ ಅಲ್ಲಿ. ಹಾಫ್ ಅನ್ ಅವರ್ ಇದ್ದಾನೆ ಗ್ರೌಂಡ್ ಅಲ್ಲಿ. 17 ಬಾಲ್ ಆಡಿದಾನ? ಪರವಾಗಿಲ್ವೇ, ನಾಟ್ ಬ್ಯಾಡ್. ಬೇರೆ ಬೇರೆಯವರೆಲ್ಲ ಅಂದ್ರೆ ಈಗ ಯಾವಾಗ್ಲೂ ಸರ್ ಹಾಕೋರು ಬಾಲ್ ಅವ್ನಿಗೆ, ಆತರ ಇಲ್ಲ. ಬೇರೆ ಹುಡುಗರು ಬೌಲರ್ಸ್ ತರ ಬೌಲಿಂಗ್ ಮಾಡ್ತಾರೆ ಆತರ. ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು ಮ್ಯಾಚ್ ನೋಡಕ್ಕೆ. ಹೋಗ್ಬೋದಾ? ಹೋಗಿದ್ದಾರೆ ತುಂಬಾ ಜನ. ಹೌದಾ? ಮತ್ತೆ ಹಿಂಗೆ ಕಳಿಸ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ಯಾ? ಹೋಗ್ಬೋದಾನೆ? ಅಷ್ಟು ದೂರ ಯಾರು ಹೋಗ್ತಾರೆ ಅಂತ. ಎಲೆಕ್ಟ್ರಾನಿಕ್ ಸಿಟಿ. ಗಾಡಿ ಎತ್ಕೊಂಡು ಹೋಗ್ಬೇಕಿತ್ತು ಎಲೆಕ್ಟ್ರಿಸಿಟಿಗೆ. ಈ ಕಲಕ್ಕೂ ಕರ್ಕೊಂಡು ಹೋಗ್ಬೇಕಿತ್ತಂತಾರ? ಕಾರಲ್ಲಿ ಹೋಗ್ಬೋದಾಗಿತ್ತು ಕರ್ಕೊಂಡು. ಸಿಗೋದೊಂದು ಸಂಡೆ ಕಾರ್ ಎತ್ಕೊಂಡು ಕ್ಲಿಯರ್ ಗ್ರೌಂಡಲ್ಲಿ ಕಾಯ್ಕೊಂಡಿರ್ತಾರೆ. ಏನು ಮುಗೀತಿ ಇವಾಗ ಮ್ಯಾಚ್. ಕರ್ಕೊಂಬರ್ತಾರೆ ಮನೆ ತನಕ? ಮನೆ ತನಕ ಬರಲ್ಲಪ್ಪ. ಓಕೆ, ಗ್ರೌಂಡಿಗೆ ಬರೋ ಟೈಮ್ ಎಲೆಕ್ಟ್ರಿಸಿಟಿ ಇದೆಯಲ್ಲ ಅಲ್ಲಿಂದ ಹಂಗೆ ತಂದುಬಿಟ್ಬಿಡುಗರು ಅಂತ ಹೇಳ್ಬೋದು. ಗ್ರೌಂಡಿಗೆ ಕರ್ಕೊಂಡ್ ಬರ್ತಾರಲ್ಲ ಅವನು. ಶಾರ್ಟ್ ಕಟ್ಟಲ್ಲಿ ರೂಟ್ ಹೇಳ್ತೀರಿ, ತಂದ್ಬಿಟ್ಟು ಬಿಟ್ಬಿಡ್ಕರು. ಚೆನ್ನಾಗಿ ಹೇಳ್ತೀರಾ ನೀವು. ಇದು ಕುದ್ದಿದೆ ಇವಾಗ. ಮಟನ್ ಚೆನ್ನಾಗಿದೆಯಾ? ಮಟನ್ ನಮಗೆ ಚೆನ್ನಾಗಿದೆ ಅನ್ಕೊಂತೀನಿ. ಅಲ್ಲ ಎಳೆದ ಬಲ್ತಿರೋದ? ಅದು ನಂಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು. ಖಾರದ ಪುಡಿ ಹಾಕ್ತೇವೆ. ಇದು ಅಚ್ಚ ಖಾರದ ಪುಡಿ. ಇವೆಲ್ಲ ಪ್ಲಾಸ್ಟಿಕ್ ಎಲ್ಲ ಚೇಂಜ್ ಮಾಡಬೇಕು. ಇದೇನದು? ಧನಿಯಾ ಪುಡಿ. ಬರೀ ಖಾರದ ಪುಡಿ ಹಾಕಿದ್ರೆ ಸಾಕಲ್ವ? ಧನಿಯಾ ಪುಡಿ ಏನಕ್ಕೆ ಹಾಕಬೇಕು? ಧನಿಯಾ ಪುಡಿ ಇರೋದೇ ಮಟನ್ ಸಾರ್ಗೆ ಹಾಕಕ್ಕೆ ಅಂತ. ಮಟನ್ ಸಾರು ಚಿಕನ್ ಸಾರ್ಗೆ ಹಾಕಕ್ಕೆ ಅಂತಾನೆ ಧನಿಯಾ ಪುಡಿ. ಅಲ್ಲ, ಈಗ ಮಟನ್ ಚಿಕನ್ ತಿನ್ನಕ್ಕೆ ಉಪ್ಪು ಖಾರ ಆದ್ರೆ ಸಾಕಪ್ಪ, ಈ ಧನಿಯಾ ಪುಡಿ ಏನಕ್ಕೆ ಬಂದಿದ್ದಾರೆ ಅಂತ. ಹಂಗಿದ್ರೆ ಈರುಳ್ಳಿ ಎಲ್ಲ ಹಾಕ್ಬೇಕು. ಯಾರು? ಉಪ್ಪು ಖಾರದ ಪುಡಿ ಹಾಕ್ಬಿಟ್ಟು ಬೇಯಿಸ್ಕೊಟ್ಬಿಡ್ಲಾ? ಈರುಳ್ಳಿ ಎಲ್ಲ ಟೇಸ್ಟ್ಗೆ. ಅದೇ ಧನಿಯಾ ಪುಡಿನ ಟೇಸ್ಟೇ. ಅದೇ ಎರಡು ಇದು ಈ ಥರ ಪುಡಿ ಏನಕ್ಕೆ ಹಾಕ್ಬೇಕು ಅಂತ ಕೇಳ್ತಾರದು. ಟೇಸ್ಟ್ಗೆ ರೀ, ಟೇಸ್ಟ್ಗೆ. ಇಷ್ಟು ವರ್ಷದಿಂದ ಕೇಳ್ತಾ ಇರೋ ಕ್ವಶನ್ ಇವತ್ತು ಕೇಳಿದ್ರೆ? ಈಗ ಇಲ್ಲಿ ನಿಂತ್ಕೊಂಡಿದ್ದೀನಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ. ನಿಮ್ಗೆ ವಿಡಿಯೋ ಮಾಡಕ್ ಹೇಳಿದ್ರೆ ಇದೇ ಸಮಸ್ಯೆ. ಬರೀ ನಿಮ್ ಕ್ವಶನ್ಗೆ ಇಲ್ಲದೇ ಇರೋ ಕ್ವಶನ್ಗಳಿಗೆ ಆನ್ಸರ್ ಮಾಡೋದೇ ಆಗೋಗುತ್ತೆ. ನಿಮ್ ವಿಡಿಯೋ ಮಾಡ್ಕೊಡೋದೇ ಬಿಡ, ನಾನೇ ಮಾಡ್ಕೊಂಡ್ಬಿಡ್ತೀನಿ ಅಂತ ಅನ್ಸುತ್ತೆ. ನಾನು ರೇಂಜು ಗೊತ್ತಿಲ್ಲ ಅಂತ ಹೇಳು ಅಲ್ವಾ? ಗೊತ್ತಿಲ್ಲ ಅಲ್ಲ, ನಿಮ್ಮ ಅಮ್ಮನ ಕೇಳಿದ್ರೆ ಹೇಳಿದ್ರು ಅಲ್ಲಿಗೆ. ರುಚಿ ಅದು ಧನಿಯಾ ಪುಡಿ. ಮಟನ್ ಸಾರ್ಗು ಚಿಕನ್ ಸಾರ್ಗು ಹಾಕ್ಬೇಕು, ಫ್ಲೇವರ್ ಕೊಡುತ್ತೆ ಒಳ್ಳೆ. ಮುದ್ದೆ ಬೇಯಿಸೋದು ತಪ್ಪಲಿಲ್ಲ ನೋಡಿ. ಏನ್ ಮಾಡಿದ್ರು ಓದಿದರು ಗೀಚಿದರು ಮುದ್ದೆ ಬೇಯಿಸೋದು ತಪ್ಪಲ್ಲ ಅಂತಾರೆ. ಮುದ್ದೆ ತಿಂತಾರೆ ಅಲ್ಲ ಕಣೆ, ಮುದ್ದೆ ತಿಂದರೆ ಹಾಸ್ಪಿಟ್ಲಿಗೆ ಸ್ವಲ್ಪ ಕಡಿಮೆ ದುಡ್ಡು ಕಟ್ಬೋದು ಅಂತ ಅಷ್ಟೇ. ನೀವು ಮುದ್ದೆ ಬೇಯಿಸೋದು ತಪ್ಪಿಲ್ಲ ಅನ್ನೋ ನೀವು ಅಂದ್ಕೊಡೋದಲ್ಲ. ಹೆಲ್ತಿಯಾಗಿರಲಿ ಅಂತ ಎಲ್ಲ ರಾಗಿಯಿಂದ ಹೋಗ್ತಾ ಇದ್ದಾರೆ. ನಿಂಗೆ ಅದು ಗೊತ್ತಾಗ್ತಾಯಿಲ್ಲ ಇನ್ನ? ಅಲ್ಲ, ನಾನೇ ಬೇರೆ ಯಾರು ಹೇಳಿದ್ದು? ನಾನು ಹೇಳಿದ್ದು ಅಡುಗೆ ಅಂತ. ಮುದ್ದೆ ಬೇಯಿಸೋದು ಅಂದ್ರೆ ಅಡುಗೆ ಮಾಡೋದು ಅಂತ. ಏನೇ ಓದ್ ಏನೇ ಮಾಡಿದ್ರು ಅಡುಗೆ ಮಾಡೋದು ತಪ್ಪಲ್ಲ ಅಂತ ಹೇಳಿದ್ದು. ಗೊತ್ತಾಯ್ತಾ? ಮಟನ್ ಸಾರ್ ರೆಡಿಯಾಗಿದೆ. ಅರ್ಧಂಬರ್ಧ ವಿಡಿಯೋ ಮಾಡಿದ್ದಾರೆ ಅನಿಲ್ ಅವರು, ನಿಮ್ಮ ಇನ್ನೋಸೆಂಟ್ ಅನಿಲ್ ಅವರು. ಏನು ಮಾಡೋಕ್ಕಾಗುತ್ತೆ? ತೋರಿಸಿ. ಮಟನ್ ಸಾರ್ ಚೆನ್ನಾಗಿದೆಯಾ? ತಿಂದ್ರತಾನೆ ಗೊತ್ತಾಗಲ್ಲ. ತಿಂದಿದ್ರಲ್ಲ ಅವಾಗಲೇ, ಟೇಸ್ಟ್ ತೋರಿಸಿದ್ನಲ್ಲ. ಟೇಸ್ಟ್ ಸಾರು ಬರೀ ಸಾರು ನೋಡಿದ್ದೆ. ಮಟನ್ ಚೆನ್ನಾಗಿ ಬೆಂದಿದೆ, ಸಗದಾಗಿ ಬಂತು. ತಿನ್ಬೇಕು ಅನಿಸ್ತಾ ಇದೆ ನಿನಗೆ? ಇಲ್ಲಪ್ಪ,
ಇಲ್ಲ ತಿನ್ಬೇಕು ಅನಿಸ್ತಾ ಇಲ್ಲ. ಅಂತನ್ಬಿಡಿ ಅವನೇ ಯಾವ್ದು ಬೇಕು ಅದು. ಕೊಬ್ಬು ಜಾಸ್ತಿ ಬೇಕು. ಹತ್ರ ಇಡ್ತೀನಿ ಇರು. ಹೆಂಗೆ ಬಂದಿದೆ ಸಾರು? ಚೆನ್ನಾಗಿದೆಯಾ? ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ? ರುಚಿಯಾಗಿ ಬಂದಿದೆಯಾ? ಮಟನ್ ಚೆನ್ನಾಗಿ ಬೆಂದಿದೆಯಾ? ಮಟನ್ ತಿಂದಿಲ್ಲ, ಏನೋ ಬಿಸಿ ಸುಡ್ತಾ ಇದೆ, ಬಂದಿದೆ. ನನಗೆಲ್ಲ ಕೊಬ್ಬು ಹಾಕೊಂತೀನಿ. ಸರಿ ಓಕೆನಪ್ಪ, ತಿನ್ಬಿಡಿ ಇವಾಗ. ಬೇಜಾರು, ಯಾಕೆ ನಾನು ನಿಮ್ಮ ಮೊಸರನ್ನ ತಿಂತಾ ಇಲ್ಲ ಅಂತ. ಮೊಸರನ್ನ ಸಂಬಳ ತಗೊಂಡು ತಿಂತಾ ಇಲ್ಲ, ಅದಕ್ಕೆ ಬೇಜಾರು. ತಗೊಂಡು ಬಂದೇ ತಿಂತಾ ಇದೀರಂತೆ, ನಾನು ತಿಂದೇ ಇದ್ರು. ಇನ್ನೇನು ಬೇಜಾರು ಮಾಡ್ಕೊಳೋದೇನಿದೆ ಅಲ್ಲಿ? ತಿನ್ನಿ ಸುಮ್ಮನೆ. ತಿನ್ಬೇಕು ಅನ್ಸ್ತೀಯಪ್ಪ. ಅದೇ ಹೇಳ್ತಾರೆ, ತಿನ್ನಿ ಸುಮ್ಮನೆ.